ನಮಸ್ತೆ ಸ್ನೇಹಿತರೆ, ನಾನು ಮಹೇಶಸ್, ರಾಜ್ಯ ಲೆಕ್ಕ ಪರಿಶೋಧನೆ ಮತ್ತು ಲೆಕ್ಕಪತ್ರ ಇಲಾಖೆ. ಈ ದಿನಾಂಕ 24 ಜುಲೈ 2026. ಪ್ರಜಾವಾಣಿ ಹಾಗೂ ವಿವಿಧ ಮೂಲಗಳಿಂದ ಸಂಗ್ರಹಿಸಲಾಗಿರುವಂತಹ ಪ್ರಚಲಿತ ಘಟನೆಗಳ ಆಧಾರದ ಮೇಲೆ ಈ ದಿನದ ಒಂದು ಸುದ್ದಿಗಳ ವಿಶ್ಲೇಷಣೆಯನ್ನು ಮಾಡೋಣ. ಪರೀಕ್ಷಾ ದೃಷ್ಟಿಯಿಂದ ಈ ದಿನ ಯಾವೆಲ್ಲ ಸುದ್ದಿಗಳು ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿವೆ ಅಂತೇಳಿ ನಾವು ನೋಡೋದಾದರೆ 6 ಸುದ್ದಿಗಳು ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ. ಅದರಲ್ಲಿ ಪ್ರಜಾವಾಣಿ ಪತ್ರಿಕೆಯಿಂದ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಒಂದು ಪ್ರಾಮುಖ್ಯತೆಯನ್ನು ಪಡೆದರೆ, ಇನ್ನು ಉಳಿದಂತೆ ವಿವಿಧ ಮೂಲಗಳಿಂದ ನಮಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳ ದೃಷ್ಟಿಯಿಂದ 5 ವಿಷಯಗಳು ಪ್ರಮುಖವಾಗಿ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿರ್ತವೆ. ಅವುಗಳಲ್ಲಿ ಮೊದಲನೇದು ಗ್ರಾವಿಟಿ 1 ಚೀನಾದ ಖಾಸಗಿ ರಾಕೆಟ್. ಅದೇ ರೀತಿಯಾಗಿ ಭಾರತದ ಬಾಕ್ಸರ್ ಲವ್ಲಿನಾ ಬೋಗೊಹೈನ್, ಇವರಿಗೆ ಭಾರತದ ಮೊದಲ ಪದಕ ಕನ್ಫರ್ಮ್ ಆಗಿರತಕ್ಕಂಥದ್ದು. ನಂತರ ಸಮರಾಸ್ ವಿದ್ಯಾಸೇತು ಅಭಿಯಾನ, ಇದು ಯಾವ ರಾಜ್ಯದಲ್ಲಿ ಯಾಕಾಗಿ ಜಾರಿ ಮಾಡಲಾಗಿದೆ ನೋಡೋಣ. ನಂತರ ಯುವ ಸುಯೋಗ್ ವೇದಿಕೆ, ಹಾಗೂ ನಂತರ ಕೊನೆಯಲ್ಲಿ ರಾಜ್ಯಸಭೆಯ ನಿಯಮ 267. ಪರೀಕ್ಷಾ ದೃಷ್ಟಿಯಿಂದ ಹಾಗೂ ಪ್ರಚಲಿತ ಘಟನೆಗಳ ಪ್ರಾಮುಖ್ಯತೆಯನ್ನು ಹೊಂದಿರತಕ್ಕಂಥ ಈ 6 ಸುದ್ದಿಗಳನ್ನು ಈ ದಿನದ ಚರ್ಚೆಯಲ್ಲಿ ನಾವು ವಿಶ್ಲೇಷಣೆ ಮಾಡ್ತಾ ಹೋದೋಣ. ಬನ್ನಿ ಹಾಗಾದರೆ ಈ ದಿನದ ಸುದ್ದಿಯನ್ನು ಮುಂದುವರಿಸೋಣ. ನೋಡಿ, ಈ ದಿನಾಂಕ ಶುಕ್ರವಾರ ಜುಲೈ 24, 2026 ಆಗಿರುತ್ತೆ. ಪ್ರಜಾವಾಣಿಯ ಮುಖಪುಟ ಇದಾಗಿದ್ದು ಒಂದೊಂದು ಸುದ್ದಿಯನ್ನು ನಾವು ನೋಡ್ತಾ ಹೋಗೋಣ. ದೇಶದಗಲಕ್ಕೂ ಜಿರಳೆ ಪ್ರತಿರೋಧ ಅಂತೇಳಿ ಒಂದು ಸುದ್ದಿ ಇದೆ. ಇಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಭಾರತ ದೇಶದಲ್ಲಿ ಇತ್ತೀಚೆಗೆ ಕಾಕ್ರೋಚ್ ಜನತಾ ಪಾರ್ಟಿ ಅನ್ನತಕ್ಕಂತಹ ಒಂದು ಯುವಜನರು ಮತ್ತು ವಿದ್ಯಾರ್ಥಿಗಳು ಆರಂಭಿಸಿರುವಂತಹ ಒಂದು ರಾಜಕೀಯ ವಿಡಂಬನಾತ್ಮಕ ಮತ್ತು ಆನ್ಲೈನ್ ಇದೊಂದು ಆಂದೋಲನ ಆಗಿದೆ. ಇದನ್ನು ಕೂಡ ಯಾವುದೇ ರೀತಿಯಾಗಿರ್ತಕ್ಕಂಥ ರಾಜಕೀಯ ಪಕ್ಷ ಅಲ್ಲ, ಚೆನ್ನಾಗಿ ನೆನಪಲ್ಲಿ ಇಟ್ಕೊಳ್ಳಿ. ಆದರೆ ಇದನ್ನು ಕನ್ನಡದ ಮಾಧ್ಯಮಗಳಲ್ಲಿ ಜಿರಳೆ ಜನತಾ ಪಕ್ಷ ಅಥವಾ ಕಾಕ್ರೋಚ್ ಜನತಾ ಪಾರ್ಟಿ ಅಂಥೇಳಿ ಕರೀತಾ ಇದ್ದಾರೆ. ಇದರ ಹಿನ್ನೆಲೆಯನ್ನು ನಾವು ನೋಡೋದಾದರೆ, ಇದನ್ನು ಯಾರು ಪ್ರಾರಂಭ ಮಾಡಿದ್ರು, ಯಾಕಾಗಿ ಪ್ರಾರಂಭ ಮಾಡಿದ್ರು ಅಂತೇಳಿ ನಾವು ನೋಡೋದಾದರೆ, ಕಾರಣ ಮೇ 15, 2026 ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳಾಗಿದ್ದಂತಹ ಸೂರ್ಯಕಾಂತ್ ಅವರು ಕೆಲವು ಆಂದೋಲನ ನಿರತ ಮತ್ತು ನಿರುದ್ಯೋಗಿ ಯುವಕರನ್ನು ಜಿರಳೆಗಳು ಅಂಥೇಳಿ ಸಂಬೋಧನೆ ಮಾಡ್ತಾರೆ, ಅಥವಾ ಸಮಾಜದ ಪರಾವಲಂಬಿಗಳು ಅಂಥೇಳಿ ಸಂಬೋಧನೆ ಮಾಡ್ತಾರೆ. ಈ ಒಂದು ಹೇಳಿಕೆಗೆ ತೀವ್ರವಾದಂತಹ ಆಕ್ರೋಶವನ್ನು ವ್ಯಕ್ತಪಡಿಸಿದಂತಹ ಯುವಕರು ಅದೇ ಹೆಸರನ್ನೇ ಇಟ್ಟುಕೊಂಡು ಈ ಒಂದು ವಿಡಂಬನಾತ್ಮಕ ಪಕ್ಷವನ್ನು, ಅಂದರೆ ಕಾಕ್ರೋಚ್ ಜನತಾ ಪಾರ್ಟಿ ಅಂತಕ್ಕಂಥ ಒಂದು ವಿಡಂಬನಾತ್ಮಕ ಪಕ್ಷವನ್ನು ಹುಟ್ಟು ಹಾಕ್ತಾರೆ. ಇದನ್ನು ಪ್ರಾರಂಭ ಮಾಡಿದವರು ಯಾರು ಅಂತ ಹೇಳಿದರೆ ಅಭಿಜಿತ್ ದೀಪ್ಕೆ ಅಂಥೇಳಿ. ಅಭಿಜಿತ್ ದೀಪ್ಕೆ ಅವರು ಇದನ್ನು, ಈ ಒಂದು ವಿಡಂಬನಾತ್ಮಕ ಪಕ್ಷವನ್ನು ಹುಟ್ಟು ಹಾಕ್ತಾರೆ 16 ಮೇ 2026. ಪರೀಕ್ಷಾ ದೃಷ್ಟಿಯಿಂದ ಇವ್ಯಾವು ಅಷ್ಟೊಂದು ಪ್ರಾಮುಖ್ಯತೆಯನ್ನು ಪಡೆದುಕೊಳ್ಳೋದಿಲ್ಲ. ಆದರೆ ಪ್ರತಿನಿತ್ಯ ನಾವು ಒಂದು ದಿನಪತ್ರಿಕೆಯನ್ನು ಓದುವಾಗ ಜಿರಳೆ ಜನತಾ ಪಕ್ಷ ಅಥವಾ ಜಿರಳೆ ಅನ್ನತಕ್ಕಂತಹ ಒಂದು ವ್ಯಾಖ್ಯಾನಗಳನ್ನು ನೋಡಿದಾಗ ನಮಗೆ ಕನ್ಫ್ಯೂಸ್ ಆಗಬಾರ್ದಲ್ವಾ. ಹಾಗಾಗಿ ಈ ಒಂದು ಹಿನ್ನೆಲೆಯನ್ನು ನಾನು ಹೇಳಿರ್ತೇನೆ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ, ಇತ್ತೀಚೆಗೆ ಉಪವಾಸ ಸತ್ಯಾಗ್ರಹವನ್ನು ಕೈಗೊಂಡಿದ್ದಂತಹ ಸೋನಮ್ ವಾಂಗ್ಚುಕ್ ಅವರು ಆಸ್ಪತ್ರೆಗೆ ದಾಖಲಾದ ನಂತರ ಈ ಒಂದು ಹೋರಾಟವನ್ನು ಮುಂಚೂಣಿಗೆ ತಂದು ಇದರ ಒಂದು ನೇಪಥ್ಯವನ್ನು ವಹಿಸಿರ್ತಕ್ಕಂಥವರು ಈ ಒಂದು CJP ಪಕ್ಷದವರು ಅಂಥೇಳಿ ಹೇಳ್ಬೋದು. ಇದರಲ್ಲಿ ಪ್ರಮುಖವಾಗಿ ವಿದ್ಯಾರ್ಥಿಗಳು ಭಾಗವಹಿಸಿರ್ತಾರೆ. ಇದಿಷ್ಟು ಈ ಒಂದು ಜಿರಳೆ ಅನ್ನತಕ್ಕಂಥ ಒಂದು ಪದಕ್ಕೆ ಸಂಬಂಧಿಸಿದಂತೆ ಅಥವಾ ನಡೆದಿರತಕ್ಕಂಥದ್ದು. ಯಾವ ಕಾರಣಕ್ಕಾಗಿ ಈ ಒಂದು ಹೋರಾಟ ನಡೀತಾ ಇದೆ ಅಂತ ಹೇಳಿದ್ರೆ, ದೇಶದಲ್ಲಿ ನೀಟ್ ಅಥವಾ UG ವೈದ್ಯಕೀಯ ಪ್ರವೇಶ ಪರೀಕ್ಷೆ ರದ್ದತಿ ಮತ್ತು ಅದೇ ರೀತಿಯಾಗಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಹಗರಣದಿಂದ ನೊಂದಿದ್ದಂತಹ ಲಕ್ಷಾಂತರ ವಿದ್ಯಾರ್ಥಿಗಳು ಈ ಒಂದು ಆಂದೋಲನಕ್ಕೆ ಕೈ ಜೋಡಿಸಿರ್ತಕ್ಕಂಥದ್ದು. ಯಾಕಂದರೆ ಯುವಜನತೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಈಗ ತಯಾರಿಯನ್ನು ಆರಂಭಿಸಬೇಕು ಅಥವಾ ತಯಾರಿಯನ್ನು ಮಾಡಬೇಕು ಅಂತ ಹೇಳಿದ್ರೆ ಅದು ಸುಲಭದ ಮಾತಲ್ಲ. ಹಲವಾರು ವರ್ಷಗಳ ಕಾಲ ಅವರು ತಮ್ಮ ಎಫರ್ಟ್ಸನ್ನು ಹಾಕಿ ಎಷ್ಟೇ ಓದಿದರೂ ಸಹ ಈ ರೀತಿಯಾದಂತಹ ಒಂದು ಪ್ರಶ್ನೆ ಪತ್ರಿಕೆಗಳ ಒಂದು ಸೋರಿಕೆ ಅಥವಾ ಭ್ರಷ್ಟಾಚಾರದಂತಹ ಒಂದು ಘಟನೆಗಳು ಪದೇ ಪದೇ ಮರುಕಳಿಸ್ತಾ ಇದ್ದಾಗ ಸಾಮಾನ್ಯವಾಗಿಯೇ ಒಂದು ವ್ಯವಸ್ಥೆಯ ಮೇಲೆ ಅನುಮಾನ ಮೂಡತಕ್ಕಂಥದ್ದು ಸಹಜ ಆಗಿರುತ್ತೆ. ಇದಿಷ್ಟು CJP ಅಥವಾ ಜಿರಳೆ ಅಂತಕ್ಕಂಥ ಒಂದು ಪದಕ್ಕೆ ಸಂಬಂಧಿಸಿದಂಥ ಮಾಹಿತಿಯಾಗಿರುತ್ತೆ. ನಂತರದ ಸುದ್ದಿ, 7.316 ಕೋಟಿ ಮೊತ್ತದ ಯೋಜನೆಗೆ ಜಲ ಆಯೋಗ ತಗಾದೆ ಅಂತ ಹೇಳಿದೆ. ಇದು ಪರೀಕ್ಷೆಗೆ ಬರೋದಿಲ್ಲ. ಅದೇ ರೀತಿಯಾಗಿ ಅತಿಥಿಗಳ ನೇಮಕಕ್ಕೂ ಮೀಸಲಾತಿ ಅಂತ ಹೇಳಿದೆ. ಅಂದರೆ ಇಲ್ಲಿ ಅತಿಥಿ ಉಪನ್ಯಾಸಕರ ಅಥವಾ ಅತಿಥಿ ಶಿಕ್ಷಕರ ನೇಮಕಕ್ಕೆ ಸಂಬಂಧಪಟ್ಟಂಥ ಒಂದು ಮಾಹಿತಿಯಾಗಿರುತ್ತೆ. ಇದು ಪರೀಕ್ಷೆಗೆ ಬರೋದಿಲ್ಲ. ನಂತರ ಭೂ ಅಕ್ರಮ ಸರ್ಕಾರಕ್ಕೆ 768 ಕೋಟಿ ನಷ್ಟ ಅಂತೇಳಿ ಹೇಳ್ತಾ ಇದ್ದಾರೆ. ಇದು ಬರೋದಿಲ್ಲ. ನಂತರ CSR ನಿಧಿ ದುರ್ಬಳಕೆ ತಡೆಗೆ ತಂಡ ಅಂತ ಹೇಳ್ತಿದ್ದಾರೆ, ಬರೋದಿಲ್ಲ. ನಂತರ GBA 26 ತಿಂಗಳಿಂದ ಬಿಲ್ ಬಾಕಿ, ಬರೋದಿಲ್ಲ. ಸಿಲಿಂಡರ್ ಸ್ಫೋಟ, ಬರೋದಿಲ್ಲ. 4 ವಿರುದ್ಧ FIR, ಆಸ್ತಿ ವಿಭಜನೆ ಕರಡು ಅಧಿಸೂಚನೆ ವಾಪಸ್, ವಿದ್ಯಾರ್ಥಿನಿಯರಿಗೆ ಪುರಸ್ಕಾರ, ಬರೋದಿಲ್ಲ. ನಂತರ 3 ವಿಡಿಯೋ 3 ಸುದ್ದಿ ಸದ್ದು, ಇದು ಬರೋದಿಲ್ಲ. ಇದು ಕಾಕ್ರೋಚ್ ಜನತಾ ಪಾರ್ಟಿಗೆ ಸಂಬಂಧಪಟ್ಟಂತೆ ಅಥವಾ ದೆಹಲಿಯಲ್ಲಿ ನಡೀತಾ ಇರತಕ್ಕಂಥ ಒಂದು ಆಂದೋಲನಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಯಾಗಿರುತ್ತೆ. ಇದು ಸಹ ಪರೀಕ್ಷೆಗೆ ಬರೋದಿಲ್ಲ. ಆ್ಯಂಡ್ ಸಿನಿಮಾ ತಾರೆಯರ ಬೆಂಬಲ, ಇದು ಸಹ ಪ್ರಾಮುಖ್ಯತೆಯನ್ನು ಪಡ್ಕೊಳ್ಳೋದಿಲ್ಲ. ಇದು ಸಹ ಬರೋದಿಲ್ಲ. ನಂತರ ನೋಡಿ, ಚೆನ್ ಯುಫೈಗೆ ಮಣಿದಂತಹ ಸಿಂಧು ಅಂತೇಳಿ ಒಂದು ಸುದ್ದಿ ಇದೆ. ಇಲ್ಲಿ
ನಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಗಳ ದೃಷ್ಟಿಯಿಂದ ನಾವು ಒಂದು ಅನಾಲಿಸಿಸನ್ನು ಮಾಡೋದಾದರೆ ಅಥವಾ ಯಾವ ಸುದ್ದಿ ನಮಗೆ ಪ್ರಾಮುಖ್ಯತೆಯನ್ನು ಪಡ್ಕೊಳ್ಳುತ್ತೆ, ಹಾಗಾಗಿ ಯಾವ ಸುದ್ದಿ ಪಡೆದುಕೊಳ್ಳೋದಿಲ್ಲ ಅಂತೇಳಿ ನಾವು ನೋಡೋದಾದರೆ ನೋಡಿ, ಇತ್ತೀಚೆಗೆ ಪಿ ವಿ ಸಿಂಧು ಅವರು ಜಪಾನ್ ಓಪನ್ ಬ್ಯಾಡ್ಮಿಂಟನ್ನಲ್ಲಿ ಜಯವನ್ನು ಗಳಿಸಿದ್ರು. ಈ ಸುದ್ದಿ ನಮಗೆ ತುಂಬ ಪ್ರಾಮುಖ್ಯತೆಯನ್ನು ಪಡೆದುಕೊಳ್ತು. ಅದೇ ರೀತಿಯಾಗಿ ಪರೀಕ್ಷಾ ದೃಷ್ಟಿಯಿಂದ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಆದರೆ ಚೆನ್ ಯುಫೈ ಅವರ ವಿರುದ್ಧ ಚೀನಾ ಓಪನ್ ಸಿಂಗಲ್ಸ್ನಲ್ಲಿ ಇವರು ಸೋಲನ್ನು ಅನುಭವಿಸಿರ್ತಾರೆ. ಸೊ ಆದ್ದರಿಂದ ಈ ಒಂದು ಸುದ್ದಿ ನಮಗೆ ಅಷ್ಟೊಂದು ಪ್ರಾಮುಖ್ಯತೆಯನ್ನು ಪಡೆದುಕೊಳ್ಳೋದಿಲ್ಲ. ನಂತರ ದಾಳಿ ಮುಂದುವರಿಕೆ, ಇರಾನ್ ಪ್ರತಿಜ್ಞೆ ಅಂತೇಳಿ ಒಂದು ಸುದ್ದಿ ಇದೆ. ಇದು ಅಮೆರಿಕ ಹಾಗೂ ಇರಾನ್ ದೇಶಗಳ ನಡುವಿನ ಒಂದು ಸಂಘರ್ಷದ ಭಾಗವಾಗಿ ನಡೀತಾ ಇರತಕ್ಕಂಥ ಒಂದು ಯುದ್ಧದ ಭಾಗವಾಗಿ ಬಂದಿರತಕ್ಕಂಥ ಸುದ್ದಿಯಾಗಿದೆ. ನಾವು ಈಗಾಗಲೇ ಪ್ರತಿನಿತ್ಯದ ಪ್ರಜಾವಾಣಿ ಪತ್ರಿಕೆಯಲ್ಲಿನ ಅಮೆರಿಕ ಹಾಗೂ ಇರಾನ್ ನಡುವಿನ ಸಂಘರ್ಷದ ಭಾಗವಾಗಿ ಪ್ರತಿನಿತ್ಯ ಚರ್ಚೆ ಮಾಡ್ತಾನೆ ಬಂದಿದ್ದೀವಿ, ರಿವಿಷನ್ ಮಾಡ್ತಾನೆ ಬಂದಿದ್ದೀವಿ. ಯಾವ ಕಾರಣಕ್ಕಾಗಿ ಯುದ್ಧ ನಡೀತಿದೆ, ಇದರ ಹಿನ್ನೆಲೆ ಏನು, ಹಾಗೂ ಇದಕ್ಕೆ ಇರತಕ್ಕಂತಹ ಪ್ರಮುಖ ಕಾರಣಗಳು ಯಾವ್ಯಾವು ಅಂಥೇಳಿ ನಾವು ಎಲ್ಲವನ್ನೂ ನೋಡ್ಕೊಂಡು ಬಂದಿದ್ದೇವೆ. ಸೊ ಅದರಲ್ಲಿ ಪ್ರಮುಖವಾಗಿ ನೋಡೋದಾದರೆ ಒಂದು ಬಂದ್ಬಿಟ್ಟು 1979ರಲ್ಲಿ ನಡೆದಂತಹ ಒಂದು ಇಸ್ಲಾಮಿಕ್ ಕ್ರಾಂತಿಯಾಗಿರುತ್ತೆ. ಅದೇ ರೀತಿಯಾಗಿ ಎರಡನೇದು ಒಂದು ಅಮೇರಿಕ ರಾಯಭಾರ ಕಚೇರಿಯ ಬಿಕ್ಕಟ್ಟು ಇದು ಸಹ ಒಂದು ಕಾರಣ ಆಗಿರುತ್ತೆ. ಇದನ್ನು ನಾವು ಡಿಟೇಲ್ಡಾಗಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಅದೇ ರೀತಿಯಾಗಿ ಮೂರನೇ ಪ್ರಮುಖವಾಗಿರ್ತಕ್ಕಂಥ ಕಾರಣ ಅಂತ ಹೇಳಿದ್ರೆ ಇರಾನ್ ಅಭಿವೃದ್ಧಿ ಅಥವಾ ಸಂಗ್ರಹಣೆ ಮಾಡ್ತಾ ಇರತಕ್ಕಂತಹ ಒಂದು ಪರಮಾಣು ಸಂಬಂಧಿತ ಸಾಮಗ್ರಿಗಳು, ಅಂದರೆ ಪರಮಾಣು ಅಣ್ವಸ್ತ್ರಗಳನ್ನು ಬಳಕೆ ಮಾಡೋದಿಲ್ಲ ಅಂಥೇಳಿ ಈಗಾಗಲೇ ಒಂದು ಒಪ್ಪಂದ ಏರ್ಪಟ್ಟಿತ್ತು ಅಮೆರಿಕ ಹಾಗೂ ಇರಾನ್ ಹಾಗೂ ಇತರ ದೇಶಗಳ ನಡುವೆ. ಆದರೆ ಈ ಒಂದು ಒಪ್ಪಂದವನ್ನು ಇರಾನ್ ದೇಶ ಉಲ್ಲಂಘನೆ ಮಾಡಿದ್ದರಿಂದಾಗಿ ಹಾಗೂ ಪದೇ ಪದೇ ಅಮೆರಿಕದ ಮಿತ್ರ ರಾಷ್ಟ್ರವಾಗಿರ್ತಕ್ಕಂಥ ಇಸ್ರೇಲ್ನ ಮೇಲೆ ಹೌತಿ ಬಂಡುಕೋರರು ಹಾಗೂ ಇತರೆ ಬಂಡುಕೋರರನ್ನು ಬಳಸಿಕೊಂಡು ತನ್ನ ಮಿತ್ರ ರಾಷ್ಟ್ರಗಳ ಮೇಲೆ ದಾಳಿ ಮಾಡ್ತಾ ಇರತಕ್ಕಂಥದ್ದು ಅಮೇರಿಕಕ್ಕೆ ಸಾಮಾನ್ಯವಾಗಿಯೇ ಕೋಪ ಬಂದಿರುತ್ತೆ. ಸೊ ಇದಿಷ್ಟು ಕಾರಣಗಳಿಂದಲೂ ಸಹ ಅಮೇರಿಕ ಇರಾನ್ ದೇಶದ ಮೇಲೆ ಯುದ್ಧ ಮುಂದುವರಿಸಿರ್ತಕ್ಕಂಥದ್ದು. ಆ್ಯಂಡ್ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿನಿತ್ಯವೂ ಸಹ ಹೊರ್ಮುಜ್ ಜಲಸಂಧಿ ನಮಗೆ ಸುದ್ದಿಯಲ್ಲಿರುತ್ತೆ. ನಾವು ಪ್ರತಿನಿತ್ಯವೂ ಸಹ ಒಂದು ಭೂಪಟವನ್ನು ಓಪನ್ ಮಾಡಿ ಆ ಹೊರ್ಮುಜ್ ಜಲಸಂಧಿ ಎಲ್ಲಿ ಬರುತ್ತೆ ಮತ್ತು ಅದರ ಸುತ್ತಮುತ್ತಲಿನ ಸ್ಥಳಗಳು ಯಾವ್ಯಾವು, ಇರಾನ್ ದೇಶ ಎಲ್ಲಿ ಬರುತ್ತೆ, ಇವೆಲ್ಲವನ್ನು ಗಮನಿಸಿದಾಗ ನಮಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಾವುದೇ ರೀತಿಯಾದಂತಹ ಗೊಂದಲಗಳು ಇಲ್ಲದಂತೆ ನಾವು ಉತ್ತರವನ್ನು ಬರೀಬೋದಾಗಿರುತ್ತೆ. ನೋಡಿ, ಇದೊಂದು ಪಶ್ಚಿಮ ಏಷ್ಯಾ ಭಾಗದ ಪ್ರಪಂಚದ ಭೂಪಟವಾಗಿದ್ದು ಇದರಲ್ಲಿ ನೋಡಿ ಈ ಒಂದು ಭಾಗದಲ್ಲಿ ಸೌದಿ ಅರೇಬಿಯಾ, ಯಮನ್, UAE, ಒಮನ್ ದೇಶಗಳು ಬರ್ತವೆ. ಅದೇ ರೀತಿಯಾಗಿ ನಿನ್ನೆ ಪತ್ರಿಕೆಯಲ್ಲಿ ನೋಡಿದ್ವಿ ಜೋರ್ಡಾನ್ ದೇಶದ ಮೇಲೆ ಇರಾನ್ ದೇಶ ದಾಳಿ ಮಾಡಿರ್ತಕ್ಕಂಥದ್ದು, ಇದನ್ನು ಸಹ ನೋಡಿದ್ವಿ. ಅದೇ ರೀತಿಯಾಗಿ ಇರಾನ್ನ ಗಡಿಯನ್ನು ಹಂಚಿಕೊಂಡಿರ್ತಕ್ಕಂಥ ರಾಷ್ಟ್ರಗಳನ್ನು ನೋಡಿದ್ವಿ. ನಾವು ಇದಕ್ಕೊಂದು ಕೋಡ್ವಣ್ಣನ ಸಹ ಕೊಟ್ವಿ. ಇದರ ಪ್ರಕಾರ ನೋಡಿ ಇರಾಕ್, ಟರ್ಕಿ, ಅರ್ಮೇನಿಯಾ, ಅಜರ್ಬೈಜಾನು, ತುರ್ಕ್ಮೆನಿಸ್ತಾನ, ಅಫ್ಘಾನಿಸ್ತಾನ, ಪಾಕಿಸ್ತಾನ. ಸೊ ಇವಿಷ್ಟು ರಾಷ್ಟ್ರಗಳು ಸಹ ಇರಾನ್ನ ಗಡಿಯನ್ನು ಹಂಚಿಕೊಂಡಿರ್ತವೆ. ಅರ್ಮೇನಿಯಾ, ಟರ್ಕಿ ಆ್ಯಂಡ್ ನೆಕ್ಸ್ಟ್ ಇರಾಕು. ತದನಂತರ ಇರಾನ್ನ ಉತ್ತರ ಭಾಗಕ್ಕೆ ಕ್ಯಾಸ್ಪಿಯನ್ ಸಮುದ್ರ ಇರುತ್ತೆ, ದಕ್ಷಿಣ ಭಾಗಕ್ಕೆ ಪರ್ಷಿಯನ್ ಕೊಲ್ಲಿ, ಅದೇ ರೀತಿಯಾಗಿ ಒಮನ್ ಕೊಲ್ಲಿ ಇರುತ್ತೆ. ನಂತರದಲ್ಲಿ ಇತ್ತೀಚೆಗೆ ಸುದ್ದಿಯಲ್ಲಿ ಇದ್ದಂತಹ ಒಂದು ಬಾಬ್ ಎಲ್ ಮಂಡೆಬ್ ಅಂತಕ್ಕಂಥ ಒಂದು ಜಲಸಂಧಿ ಸಹ ಇಲ್ಲಿ ಪ್ರಾಮುಖ್ಯತೆಯನ್ನು ಪಡ್ಕೊಳ್ಳುತ್ತೆ. ಇದು ಎಲ್ಲಿ ಬರುತ್ತೆ ಅಂತ ಹೇಳಿದ್ರೆ ಕೆಂಪು ಸಮುದ್ರ, ಅದೇ ರೀತಿಯಾಗಿ ಏಡೆನ್ ಕೊಲ್ಲಿಯ ನಡುವೆ ಇದು ಬರ್ತಕ್ಕಂಥದ್ದು. ಇವೆರಡರ ನಡುವೆ ಒಂದು ಸಂಪರ್ಕವನ್ನು ಸಾಧಿಸಿರ್ತಕ್ಕಂಥದ್ದು ಇದೇ ಬಾಬ್ ಎಲ್ ಮಂಡೆಬ್ ಆಗಿರುತ್ತೆ. ಬಾಬ್ ಎಲ್ ಮಂಡೆಬ್. ನಂತರ ನಮಗೆ ಹಾಟ್ ಟಾಪಿಕ್ ಆಗಿರ್ತಕ್ಕಂತಹ ಒಂದು ಹಾರ್ಮುಜ್ ಜಲಸಂಧಿ ಎಲ್ಲಿ ಬರುತ್ತೆ ಅಂತ ಹೇಳಿದ್ರೆ ಈ ಒಂದು ಒಮನ್ ಕೊಲ್ಲಿ, ಅದೇ ರೀತಿಯಾಗಿ ಪರ್ಷಿಯನ್ ಕೊಲ್ಲಿಯ ಮಧ್ಯದಲ್ಲಿ, ಅಂದರೆ ಇವೆರಡರ ನಡುವೆ ಸಂಪರ್ಕ ಸಾಧಿಸೋದಕ್ಕೆ ಇರತಕ್ಕಂಥದ್ದೇ ಈ ಒಂದು ಹಾರ್ಮುಜ್ ಜಲಸಂಧಿ ಆಗಿರುತ್ತೆ. ಇದು ಸರಿಸುಮಾರು 32ರಿಂದ 32 ಮೈಲುಗಳಷ್ಟು ದೂರ ಇರತಕ್ಕಂತಹ ಕಿರಿದಾಗಿರ್ತಕ್ಕಂತಹ ಒಂದು ದಾರಿಯಾಗಿರುತ್ತೆ. ಇದು ಪರೀಕ್ಷಾ ದೃಷ್ಟಿಯಿಂದ ಅತಿ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದೆ. ದಯವಿಟ್ಟು ಇದನ್ನು ಪ್ರತಿನಿತ್ಯ ರಿವಿಷನ್ ಮಾಡ್ತಾ ಇರಿ. ಪ್ರತಿನಿತ್ಯ ನೀವು ಮ್ಯಾಪ್ಸನ್ನು ಓಪನ್ ಮಾಡಿ ಇದನ್ನು ಅಬ್ಸರ್ವ್ ಮಾಡ್ತಾ ಇದ್ದರೆ ನಮಗೆ ಮೈಂಡಲ್ಲಿ ಉಳ್ಕೊಬಿಡುತ್ತೆ. ನಂತರದ ಸುದ್ದಿ, ಸಭಾಪತಿ ಸ್ಥಾನಕ್ಕೆ ಸಂಖ್ಯಾಬಲ ಲೆಕ್ಕವಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ. ಸೊ ನೋಡಿ, ಈ ಒಂದು ಸುದ್ದಿಗೆ ಸಂಬಂಧಪಟ್ಟಂತೆ, ಸಭಾಪತಿ ಸುದ್ದಿಗೆ ಸಂಬಂಧಪಟ್ಟಂತೆ ನಮಗೆ ಪರೀಕ್ಷಾ ದೃಷ್ಟಿಯಿಂದ ಈ ಒಂದು ಕರೆಂಟ್ ಅಫೇರ್ಸ್ ಇಂಪಾರ್ಟೆಂಟ್ ಆಗೋದಿಲ್ಲ. ಆದರೆ ನಾವು ಜಸ್ಟ್ ಸ್ಟಾಟಿಕ್ ಪೋರ್ಷನನ್ನು ಒಂದು ಗ್ಲಾನ್ಸ್ ಮಾಡಿದಾಗ ನೋಡಿ, ಅನುಚ್ಛೇದ 182ರ ಅನ್ವಯ ರಾಜ್ಯಗಳ ವಿಧಾನ ಪರಿಷತ್ತು ಏನಾಗುತ್ತೆ, ಇಲ್ಲಿ ತನ್ನ ಸಭಾಪತಿ ಮತ್ತು ಉಪಸಭಾಪತಿಯನ್ನು ಆಯ್ಕೆ ಮಾಡುತ್ತೆ. ಅನುಚ್ಛೇದ 182ರ ಅನ್ವಯ ಆಯ್ಕೆ ಮಾಡ್ತಕ್ಕಂಥದ್ದು. ನಂತರ ಇವರು ಯಾರಾಗಿರ್ತಾರೆ ಸಭಾಪತಿ ಹಾಗೂ ಉಪಸಭಾಪತಿ ಅಂತ ಹೇಳಿದ್ರೆ ತನ್ನ ವಿಧಾನ ಪರಿಷತ್ತಿನ ಸದಸ್ಯರಲ್ಲಿಯೇ ಒಬ್ಬರನ್ನು ಸಭಾಪತಿಯಾಗಿ ಆಯ್ಕೆ ಮಾಡ್ತಾರೆ. ಅಲ್ಲಿರ್ತಕ್ಕಂಥ ಸದಸ್ಯರಿಂದಲೇ ಈ ಒಂದು ಆಯ್ಕೆ ಪ್ರಕ್ರಿಯೆ ನಡೆಯುತ್ತೆ. ಅದೇ ರೀತಿಯಾಗಿ ರಾಜೀನಾಮೆ ವಿಚಾರಕ್ಕೆ ಬರೋದಾದರೆ ಸಭಾಪತಿಯವರು ಯಾರಿಗೆ ರಾಜೀನಾಮೆಯನ್ನು ಕೊಡ್ತಾರೆ, ಸಭಾಪತಿಯವರು ಉಪಸಭಾಪತಿಗೆ
ರಾಜೀನಾಮೆಯನ್ನು ಕೊಡ್ತಾರೆ. ಅದೇ ರೀತಿಯಾಗಿ ಉಪಸಭಾಪತಿಯವರು ಸಭಾಪತಿಗೆ ಇಲ್ಲಿ ರಾಜೀನಾಮೆಯನ್ನು ಕೊಡ್ತಕ್ಕಂಥದ್ದು. ಸಂವಿಧಾನದ ಅನುಚ್ಛೇದ 183 ಅನ್ವಯ ಈ ಒಂದು ರಾಜೀನಾಮೆಯನ್ನು ಕೊಡ್ತಕ್ಕಂಥದ್ದು. ಇದಿಷ್ಟು ವೆರಿ ಬೇಸಿಕ್ ಇನ್ಫಾರ್ಮೇಷನ್ ಆಗಿರುತ್ತೆ. ಆ್ಯಂಡ್ ಇದು ಮತ್ತೊಮ್ಮೆ ರಿಪೀಟ್ ಮಾಡ್ತಾ ಇದ್ದೀನಿ, ಕರೆಂಟ್ ಅಫೇರ್ಸಲ್ಲಿ ಬಂದಿರತಕ್ಕಂತಹ ಸುದ್ದಿ ಅಲ್ಲ, ಜಸ್ಟ್ ಸಭಾಪತಿ ಅನ್ನತಕ್ಕಂಥ ಒಂದು ವರ್ಡ್ ಬಂದಿದ್ದರಿಂದಾಗಿ ಇದರ ಒಂದು ಸ್ಟ್ಯಾಟಿಕ್ ಕ್ವಶನನ್ನು ಲಿಂಕ್ ಮಾಡಿ ನಾವು ಜಸ್ಟ್ ಗ್ಲಾನ್ಸ್ ಮಾಡಿದ್ದೀವಿ ಅಷ್ಟೇ. ನಂತರ ವೃತ್ತಿನಿರತ ಯುವಕರಿಗೆ ಕೌಶಲ ತರಬೇತಿ ಅಂತ ಹೇಳ್ತಾ ಇದ್ದಾರೆ. ಸೊ ಪರೀಕ್ಷಾ ದೃಷ್ಟಿಯಿಂದ ಮಹತ್ವವನ್ನು ಪಡೆದುಕೊಂಡಿಲ್ಲ. ನಂತರ ಸೌಜನ್ಯ ಪ್ರಕರಣ ಹೊಸ ಭರವಸೆ, ಸುಪ್ರೀಂ ಕಾಳಜಿ, ಸತ್ಯ ಹೊರತರಲಿ ಅನ್ನತಕ್ಕಂಥ ಒಂದು ವಿಮರ್ಶಾತ್ಮಕ ಸಂಪಾದಕೀಯ ಇಲ್ಲಿದೆ. ಇತ್ತೀಚೆಗಷ್ಟೇ ಧರ್ಮಸ್ಥಳದಲ್ಲಿ ನಡೆದಿರತಕ್ಕಂತಹ ಹಲವಾರು ಕೊಲೆಗಳ ಸಂಬಂಧ, ಅದೇ ರೀತಿಯಾಗಿ ಸೌಜನ್ಯಾಳ ಕೊಲೆಯ ಸಂಬಂಧ ಅಥವಾ ಆ ಒಂದು ಘಟನೆಯ ಸಂಬಂಧ, ಇಲ್ಲಿ ಕೊಲೆ ಅಂತೇಳಿ ಹೇಳಕ್ಕೆ ಬರೋದಿಲ್ಲ ಬಿಕಾಸ್ ಇನ್ನು ಅದು ಪ್ರೂವ್ ಆಗಿಲ್ಲ. ಪ್ರಸ್ತುತ ಸುಪ್ರೀಂ ಕೋರ್ಟ್ ಇದನ್ನು ರೀಇನ್ವೆಸ್ಟಿಗೇಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಸೊ ಇದರ ಸಂಬಂಧ ಒಂದು ಅಂಕಣ ಇದೆ. ಪರೀಕ್ಷಾ ದೃಷ್ಟಿಯಿಂದ ಇದು ಅಷ್ಟೇನು ಮಹತ್ವವನ್ನು ಪಡೆದುಕೊಳ್ಳೋದಿಲ್ಲ ಆ್ಯಂಡ್ ಬರೋದು ಇಲ್ಲ ಸಹ. ಆ್ಯಂಡ್ ಇಲ್ಲಿ ನಂತರ ಇರತಕ್ಕಂಥ ಅಂಕಣ ಯುವಜನ ತೋರಿದ ಹೊಸ ದಾರಿ ಅಂತೇಳಿ ಒಂದು ಅಂಕಣ ಇದೆ. ಸೊ ಇದೂ ಸಹ ನಾವು ಇತ್ತೀಚೆಗಷ್ಟೇ ಹಾಗೂ ಈಗಲೂ ಸಹ ನಡೀತಾ ಇದೆ. ದೆಹಲಿಯಲ್ಲಿ ನಡೀತಾ ಇರತಕ್ಕಂಥ ಒಂದು ಆಂದೋಲನ ಏನಿದೆ ವಿದ್ಯಾರ್ಥಿಗಳಿಂದ, ಅದೇ ರೀತಿಯಾಗಿ CJP ವಿಡಂಬನಾತ್ಮಕ ಒಂದು ಪಕ್ಷ ಅಂತೇಳಿ ಏನಿದೆ ಅದರ ಒಂದು ಕಾರ್ಯಕರ್ತರು ಹಾಗೂ ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರು ನಡೆಸ್ತಾ ಇರತಕ್ಕಂಥ ಒಂದು ಆಂದೋಲನದ ಬಗ್ಗೆ ಒಂದು ಸುದ್ದಿ ಇದೆ. ಇದು ಸಹ ಪರೀಕ್ಷೆಗೆ ಬರೋದಿಲ್ಲ. ನಂತರ ಭಾರತದ ಲವ್ಲಿನ ನೇರ ಸೆಮಿಫೈನಲ್ಗೆ ನೋಡಿ, ಇದೊಂದು ಸುದ್ದಿ ತುಂಬ ಪ್ರಾಮುಖ್ಯತೆಯನ್ನು ಪಡ್ಕೊಳ್ಳುತ್ತೆ. ಇದೇನು ಅಂತ ಹೇಳಿದ್ರೆ ನೋಡಿ, ಕಾಮನ್ವೆಲ್ತ್ ಗೇಮ್ಸ್ 2026 ಆವೃತ್ತಿ ಜುಲೈ 23ನೇ ತಾರೀಕು ಪ್ರಾರಂಭ ಆಗಿದೆ. ಅಂದರೆ ನಿನ್ನೆಯಿಂದ ಪ್ರಾರಂಭ ಆಗಿದೆ. ನಿನ್ನೆ ಪ್ರಾರಂಭ ಆಗಿರ್ತಕ್ಕಂತಹ ಒಂದು ಈ ಕ್ರೀಡೆಯಲ್ಲಿ ಪ್ರತಿ 4 ವರ್ಷಗಳಿಗೆ ಒಮ್ಮೆ ನಡೀತಕ್ಕಂಥ ಈ ಒಂದು ಕ್ರೀಡೆಯಲ್ಲಿ ಭಾರತಕ್ಕೆ ಸೇರಿರತಕ್ಕಂಥ ಕ್ರೀಡಾಪಟು ಆಗಿರ್ತಕ್ಕಂಥ ಲವ್ಲಿನಾ ಅವರು ಸೆಮಿಫೈನಲ್ಗೆ ಲಗ್ಗೆ ಇಟ್ಟಿದ್ದಾರೆ. ಈ ಮೂಲಕ ಸೆಮಿಫೈನಲ್ಗೆ ಹೋದ್ಮೇಲೆ ಸೆಮಿಫೈನಲ್ನಲ್ಲಿ 2 ಸ್ಪರ್ಧಿಗಳು ಇರ್ತಾರೆ, ಅದೇ ರೀತಿಯಲ್ಲಿ ಫೈನಲ್ನಲ್ಲಿ 2 ಇರ್ತಾರೆ. ಈ ಸೆಮಿಫೈನಲ್ನಲ್ಲಿ ಯಾರು ಗೆಲ್ತಾರೆ ಅವರು ಫೈನಲ್ಗೆ ಹೋಗ್ತಾರೆ. ಸೊ ಆದ್ದರಿಂದಾಗಿ ಇಲ್ಲಿ ಯಾವುದೋ ಒಂದು ಪದಕ ಇಲ್ಲಿ ನಮ್ಮ ಭಾರತಕ್ಕೆ ಖಚಿತ ಆಗಿರುತ್ತೆ. ಉದಾಹರಣೆಗೆ ಅದು ಕಂಚಿನ ಪದಕ ಆಗಿರಬಹುದು, ಅಥವಾ ಬಂಗಾರದ್ದು ಆಗಿರಬಹುದು, ಅಥವಾ ಸಿಲ್ವರ್ ಕೂಡ ಆಗಿರಬಹುದು. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣ ವಿವರಗಳನ್ನು ನಾವು ನೋಟ್ಸ್ ರೂಪದಲ್ಲಿ ನೋಡ್ಕೊಬರೋಣ. ನೋಡಿ, ಈ ಒಂದು ಕಾಮನ್ವೆಲ್ತ್ ಗೇಮ್ಸ್ ಅಂದರೆ ಏನು, ಕಾಮನ್ವೆಲ್ತ್ ಸಂಘಟನೆ ಅಂದರೆ ಒಲಿಂಪಿಕ್ಸ್ ಮತ್ತು ಏಷ್ಯನ್ ಗೇಮ್ಸ್ ನಂತರದ ವಿಶ್ವದ 3ನೇ ಅತಿ ದೊಡ್ಡ ಕ್ರೀಡಾಕೂಟ ಇದಾಗಿರುತ್ತೆ. ಹಿಂದೆ ಬ್ರಿಟಿಷ್ ಸಾಮ್ರಾಜ್ಯದ ಆಳ್ವಿಕೆಗೆ ಒಳಪಟ್ಟಿದ್ದಂತಹ ಹಾಗೂ ಪ್ರಸ್ತುತ ಈ ಒಂದು ಕಾಮನ್ವೆಲ್ತ್ ಒಕ್ಕೂಟದಲ್ಲಿ ಸದಸ್ಯತ್ವವನ್ನು ಪಡೆದುಕೊಂಡಿರ್ತಕ್ಕಂತಹ ರಾಷ್ಟ್ರಗಳು ಈ ಕೂಟದಲ್ಲಿ ಭಾಗವಹಿಸ್ತವೆ. ಇಲ್ಲಿ ಕಾಮನ್ವೆಲ್ತ್ ಸಂಘಟನೆಯಲ್ಲಿ ಯಾವೆಲ್ಲ ರಾಷ್ಟ್ರಗಳು ಇರ್ತವೆ ಅಂದರೆ 2 ಅಂಶಗಳನ್ನು ನೆನಪಲ್ಲಿ ಇಟ್ಕೋಬೇಕು. ಬ್ರಿಟಿಷರ ಒಂದು ಈ ಹಿಂದೆ ಆಡಳಿತದಲ್ಲಿ ಇದ್ದಂತಹ ರಾಷ್ಟ್ರಗಳು, ನಂತರ 2ನೇದಾಗಿ ಪ್ರಸ್ತುತ ಈ ಒಂದು ಸಂಘಟನೆಯಲ್ಲಿ ಸದಸ್ಯತ್ವವನ್ನು ಪಡೆದಿರುವಂತಹ ರಾಷ್ಟ್ರಗಳು. ನೋಡಿ, ಚೆನ್ನಾಗಿ ನೆನಪಲ್ಲಿ ಇಟ್ಕೊಳ್ಳಿ. ಕಾಮನ್ವೆಲ್ತ್ ಸಂಘಟನೆಯ ಸದಸ್ಯ ರಾಷ್ಟ್ರಗಳು ಯಾವೆಲ್ಲ ಆಗಿರ್ತವೆ ಅಂತ ಹೇಳಿದ್ರೆ, ಮೊದಲನೇದಾಗಿ ಬ್ರಿಟಿಷರ ಆಳ್ವಿಕೆಗೆ ಈ ಹಿಂದೆ ಒಳಪಟ್ಟಿದ್ದಂತಹ ರಾಷ್ಟ್ರಗಳು, ನಂತರ ಪ್ರಸ್ತುತ ಇದರ ಸದಸ್ಯತ್ವವನ್ನು ಹೊಂದಿರುವಂತಹ ರಾಷ್ಟ್ರಗಳನ್ನು ಸೇರಿ ಕಾಮನ್ವೆಲ್ತ್ ಒಕ್ಕೂಟ ಅಂಥೇಳಿ ಕರೆಯಲಾಗುತ್ತೆ. ಒಟ್ಟಾರೆಯಾಗಿ ಈ ಒಂದು ಒಕ್ಕೂಟದಲ್ಲಿ ಪ್ರಸ್ತುತ ಇರುವಂತಹ ಸದಸ್ಯ ರಾಷ್ಟ್ರಗಳ ಸಂಖ್ಯೆ 56 ಆಗಿರುತ್ತೆ. ಕಾಮನ್ವೆಲ್ತ್ ಸಂಘಟನೆಯ ಒಟ್ಟು ಸದಸ್ಯ ರಾಷ್ಟ್ರಗಳು 56. ಹಾಗಾದರೆ ಇದರ ಒಂದು ಹೆಡ್ ಕ್ವಾರ್ಟರ್ಸ್ ಎಲ್ಲಿ ಬರುತ್ತೆ ಅಂತ ನಾವು ಈ ಹಿಂದೆ ನೋಡಿದ್ವಿ ನೆನ್ನೆ ದಿನಪತ್ರಿಕೆಯಲ್ಲಿ. ಜಸ್ಟ್ ಗ್ಲಾನ್ಸ್ ಮಾಡ್ತಾ ಹೋಗೋಣ. ಸೊ ಹೆಡ್ ಕ್ವಾರ್ಟರ್ಸ್ ಬಂದುಬಿಟ್ಟು ಲಂಡನಲ್ಲಿ ಬರುತ್ತೆ. ಮತ್ತು ವೆರಿ ಫಸ್ಟ್ ಇದು ಯಾವಾಗ ಪ್ರಾರಂಭ ಆಗುತ್ತೆ ಅಂತ ಹೇಳಿದ್ರೆ 1930ರಲ್ಲಿ ಇಂಗ್ಲೆಂಡ್ನ ಹ್ಯಾಮಿಲ್ಟನ್ನಲ್ಲಿ ಈ ಒಂದು ಕ್ರೀಡಾಕೂಟ ಪ್ರಾರಂಭ ಆಗುತ್ತೆ. ಮತ್ತು 1942 ಮತ್ತು 1946ರಲ್ಲಿ 2 ಬಾರಿ ಈ ಒಂದು ಕ್ರೀಡಾಕೂಟ ನಡೆದಿರೋದಿಲ್ಲ. ಯಾಕೆ ಅಂತ ಹೇಳಿದ್ರೆ 2ನೇ ವಿಶ್ವ ಮಹಾಯುದ್ಧದ ಪರಿಣಾಮವಾಗಿ ಈ ಒಂದು ಕಾಮನ್ವೆಲ್ತ್ ಕ್ರೀಡಾಕೂಟ ನಡೆದಿರೋದಿಲ್ಲ. ಅದೇ ರೀತಿಯಾಗಿ ನಮ್ಮ ಭಾರತ 4 ಬಾರಿ ಈ ಒಂದು ಕ್ರೀಡಾಕೂಟದಲ್ಲಿ ಭಾಗವಹಿಸಿರೋದಿಲ್ಲ, 1930, 50, ಅದೇ ರೀತಿಯಾಗಿ 1962 ಹಾಗೂ 86ರಲ್ಲಿ. ನಂತರ ನಾವು ಭಾರತದವರು ಯಾವಾಗ ಹೋಸ್ಟ್ ಮಾಡಿದ್ವಿ ಅಂತ ಹೇಳಿದ್ರೆ ಇದನ್ನು 2010ರಲ್ಲಿ ಆಯೋಜನೆ ಮಾಡಿದ್ವಿ. ನಂತರ 2030ರಲ್ಲಿ ಆಯೋಜನೆ ಮಾಡ್ತಕ್ಕಂಥ ಒಂದು ಅವಕಾಶ ನಮಗೆ ಭಾರತದವರಿಗೆ ಸಿಕ್ಕಿದೆ. ನಂತರ ಈ ಒಂದು 2010ರಲ್ಲಿ ಅತಿ ಹೆಚ್ಚಿನ ಪದಕಗಳು ಅಂದರೆ 101 ಪದಕಗಳನ್ನು ನಾವು ಗೆದ್ದಿರ್ತಕ್ಕಂಥದ್ದು. ಇದು ಈ ಒಂದು ಕಾಮನ್ವೆಲ್ತ್ ಇತಿಹಾಸದಲ್ಲಿ ನಮ್ಮ ಭಾರತ ಅತಿ ಹೆಚ್ಚಿನ ಪದಕಗಳನ್ನು ಗೆದ್ದಿರ್ತಕ್ಕಂಥದ್ದು ಇದೇ ಒಂದು ಕ್ರೀಡಾಕೂಟದಲ್ಲಾಗಿರುತ್ತೆ. ಪ್ರಸ್ತುತ ನಡೆಸ್ತಾ ಇರ್ತಕ್ಕಂತಹ ಪ್ರಸ್ತುತ ಈ ಒಂದು ಕಾಮನ್ವೆಲ್ತ್ ಕ್ರೀಡಾಕೂಟವನ್ನು ಯಾವ ದೇಶ ಆಯೋಜನೆ ಮಾಡಿದೆ ಅಂತ ಹೇಳಿದ್ರೆ ಸ್ಕಾಟ್ಲ್ಯಾಂಡ್ ದೇಶ ಆಯೋಜನೆ ಮಾಡಿದೆ. ಸ್ಕಾಟ್ಲ್ಯಾಂಡ್ನ ಗ್ಲಾಸ್ಗೋ ಅನ್ನತಕ್ಕಂತಹ ಒಂದು ನಗರದಲ್ಲಿ ಈ ಒಂದು ಕಾಮನ್ವೆಲ್ತ್ ಕ್ರೀಡಾಕೂಟವನ್ನು ಆಯೋಜನೆ ಮಾಡಲಾಗಿದೆ. ಇದಿಷ್ಟು ವೆರಿ ಬೇಸಿಕ್ ಇನ್ಫಾರ್ಮೇಷನ್ ಆಗಿದೆ. ಹಾಗಾದರೆ ಈ ಒಂದು ಕಾಮನ್ವೆಲ್ತ್ ಗೇಮ್ಸ್ ಏನಿದೆ ಇದು 2026ರ ಆವೃತ್ತಿಯಲ್ಲಿ ನಿನ್ನೆ ಪ್ರಾರಂಭ ಆಗಿದೆ. ಅಂದರೆ ಜುಲೈ 23, 2026ರಲ್ಲಿ ಪ್ರಾರಂಭ ಆಗಿದೆ. ನಿನ್ನೆ ಏನೆಲ್ಲ ಒಂದು ಬೆಳವಣಿಗೆಗಳು ನಡೆದಿದ್ದಾವೆ ನಮ್ಮ ಪರೀಕ್ಷಾ ದೃಷ್ಟಿಯಿಂದ ನೋಡೋಣ. ನೋಡಿ,
ಉದ್ಘಾಟನಾ ಸಮಾರಂಭಕ್ಕೂ ಮುನ್ನ ಸ್ಕಾಟ್ಲೆಂಡ್ನ ಗ್ಲಾಸ್ಗೋ ನಗರದಲ್ಲಿ ನಡೆದಂತಹ ಕಾಮನ್ವೆಲ್ತ್ ಕ್ರೀಡಾಕೂಟ 2026ರಲ್ಲಿ ಭಾರತದ ಬಾಕ್ಸರ್ ಲವ್ಲಿನಾ ಬೋರ್ಗೊಹೈನ್ ಭಾರತಕ್ಕೆ ಮೊದಲ ಪದಕವನ್ನು ಗೆದ್ದುಕೊಟ್ಟರು. ಆ್ಯಕ್ಚುಯಲ್ ಆಗಿ ಇನ್ನೂ ಗೆದ್ದು ಕೊಟ್ಟಿಲ್ಲ, ಚೆನ್ನಾಗಿ ನೆನಪಲ್ಲಿ ಇಟ್ಕೊಳ್ಳಿ, ಇದು ಗೆದ್ದು ಕೊಟ್ಟಿಲ್ಲ. ಸೊ ಇವರು ಸೆಮಿಫೈನಲ್ಗೆ ಲಗ್ಗೆ ಇಟ್ಟಿದ್ದಾರೆ. ಸೊ ಕ್ವಾರ್ಟರ್ ಫೈನಲಿಂದ ಸೆಮಿಫೈನಲ್ಗೆ ಹೋಗಿರೋದ್ರಿಂದ ಯಾವುದೋ ಒಂದು ಪದಕ ಖಚಿತ ಆಗುತ್ತೆ. ಇಲ್ಲಿ ಐದರದು ಕಂಚಿನ ಪದಕ ಆಗಿರ್ಬೋದು, ಸಿಲ್ವರ್ ಆಗಿರ್ಬೋದು, ಗೋಲ್ಡ್ ಆಗಿರ್ಬೋದು, ಅದು ಕನ್ಫರ್ಮ್ ಆಗಿದೆ. ಆದ್ದರಿಂದಾಗಿ ಈ ಒಂದು ಸುದ್ದಿಯನ್ನು ನಮಗೆ ಕೊಟ್ಟಿರ್ತಕ್ಕಂಥದ್ದು. ಸೆಮಿಫೈನಲ್ಗೆ ಬೈ ಪಡೆದ ನಂತರ ಮಹಿಳೆಯರ 75 kg ಬಾಕ್ಸಿಂಗ್ ನೋಡಿ, ಇದು ಪ್ರಾಮುಖ್ಯತೆಯನ್ನು ಪಡ್ಕೊಳ್ಳುತ್ತೆ. ನೋಡಿ ಯಾಕೆ ಅಂತ ಹೇಳಿದ್ರೆ, ಸೊ ಬಾಕ್ಸರ್ ಆದಂತಹ ಲವ್ಲಿನಾ ಬೋರ್ಗೊಹೈನ್ ರವರು ಮಹಿಳೆಯರ ಎಷ್ಟು kg ಬಾಕ್ಸಿಂಗ್ ವಿಭಾಗದಲ್ಲಿ ಪದಕವನ್ನು ಗೆದ್ದಿದ್ದಾರೆ ಅಂತ ಹೇಳಿ ಕೇಳ್ಬೋದು. ಅದು 75 kg ವಿಭಾಗದಲ್ಲಿ ಅಂತೇಳಿ ತಾವು ಬರೀಬಹುದಾಗಿರುತ್ತೆ. ನಂತರ 2026ರ ಕಾಮನ್ವೆಲ್ತ್ ಕ್ರೀಡಾಕೂಟವು ಸ್ಕಾಟ್ಲೆಂಡ್ನ ಗ್ಲಾಸ್ಗೋದಲ್ಲಿ ಜುಲೈ 23ರಿಂದ ಪ್ರಾರಂಭ ಆಗಿರ್ತಕ್ಕಂಥದ್ದು. ಆಗಸ್ಟ್ 2ನೇ ತಾರೀಕುವರೆಗೂ ಇರುತ್ತೆ. ನಂತರ ಭಾರತವು 2026ರ ಕಾಮನ್ವೆಲ್ತ್ ಕ್ರೀಡಾಕೂಟಕ್ಕಾಗಿ ಗ್ಲಾಸ್ಗೋಗೆ 124 ಜನ ಕ್ರೀಡಾ ಸ್ಪರ್ಧಿಗಳನ್ನು ಕಳಿಸ್ಕೊಟ್ಟಿದೆ. ಇದರಲ್ಲಿ 10 ಕ್ರೀಡೆಗಳಲ್ಲಿ ಈ 124 ಜನ ಸಹ ಭಾಗವಹಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ ಮೋಸ್ಟ್ ಇಂಪಾರ್ಟೆಂಟ್ಲಿ ಉದ್ಘಾಟನಾ ಸಮಾರಂಭದಲ್ಲಿ ನಮ್ಮ ಭಾರತ ತಂಡವನ್ನು ಯಾರು ಪ್ರತಿನಿಧಿಸಿ ನಮ್ಮ ಭಾರತೀಯ ಧ್ವಜವನ್ನು ಹಿಡಿದಿದ್ರು ಅಂತ ಹೇಳಿದ್ರೆ ಅವರು ಮೀರಾಬಾಯಿ ಚಾನು ಅವರಾಗಿರ್ತಾರೆ. ಈ ಹಿಂದಿನ ಒಂದು ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಪದಕವನ್ನು ಗೆದ್ದಿದ್ದಂತಹ ಮೀರಾಬಾಯಿ ಚಾನು ಅವರು ನಮ್ಮ ಭಾರತದ ಧ್ವಜವನ್ನು ಹಿಡಿದು ನಮ್ಮ ಭಾರತದ 124 ಸದಸ್ಯರ ತಂಡವನ್ನು ಮುನ್ನಡೆಸಿರ್ತಾರೆ. ಇದಿಷ್ಟು ಕಾಮನ್ವೆಲ್ತ್ಗೆ ಸಂಬಂಧಪಟ್ಟಂತಹ ಪರೀಕ್ಷಾ ದೃಷ್ಟಿಯಿಂದ ವಿಶ್ಲೇಷಣೆ. ನಂತರದ ಸುದ್ದಿ, ಇದು ಬರೋದಿಲ್ಲ, ಇದು ಇಲ್ಲ. ನಂತರ ಅರಾಜಕತೆಗೆ ಕಾಕ್ರೋಚ್ ಕಾಂಗ್ರೆಸ್ ಯತ್ನ ನೋಡಿ, ಅದೇ ಸುದ್ದಿಯಲ್ಲಿದೆ. ಇಲ್ಲಿ ನಾವೇನು CJP ವಿಚಾರವನ್ನು ಇಷ್ಟೊತ್ತು ನೋಡಿದ್ವಿ, ಅದೇ ಸುದ್ದಿ ಇದೆ. ನಂತರ ದೆಹಲಿ ಪ್ರಕರಣ ಕಠಿಣ ಕ್ರಮಕ್ಕೆ CM ಒತ್ತಾಯ ಅಂತೇಳಿ ಹೇಳ್ತಾ ಇದ್ದಾರೆ, ಇದು ಬರೋದಿಲ್ಲ. ಸೊ ಇವ್ಯಾವು ಬರೋದಿಲ್ಲ. ಎಕ್ಸಾಮ್ ಓರಿಯೆಂಟೆಡ್ಲಿ ಇವ್ಯಾವು ಅಷ್ಟು ಇಂಪಾರ್ಟೆಂಟ್ ಆಗೋದಿಲ್ಲ ಆ್ಯಂಡ್ ಬರೋದು ಇಲ್ಲ ಸಹ. ಇನ್ಫೋಸಿಸ್ ಲಾಭ 12% ಹೆಚ್ಚಳ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಪರೀಕ್ಷೆಗಳಲ್ಲಿ ಯಾವ ಸಂಸ್ಥೆಗೆ ಎಷ್ಟು ಶೇಕಡಾವಾರು ಲಾಭ ಬಂದಿದೆ, ಎಷ್ಟು ನಷ್ಟ ಉಂಟಾಗಿದೆ ಅಂತೇಳಿ ಯಾವುದೇ ಕಾರಣಕ್ಕೂ ಕೇಳೋದಿಲ್ಲ. ಆದರೆ ಈ ಒಂದು ಖಾಸಗಿ ಕಂಪನಿಗಳು ಏನಿದ್ದಾವೆ, ಈ ಒಂದು ಕಂಪನಿಗಳಿಗೆ ಲಾಭ ಹೆಚ್ಚಾದಾಗ ನಮ್ಮ ದೇಶದ GDP ವೃದ್ಧಿಯಾಗುತ್ತೆ. ಇದನ್ನು ಚೆನ್ನಾಗಿ ನೆನಪಲ್ಲಿ ಇಟ್ಕೊಳ್ಳಿ. ಸೊ ಮೇನ್ಸ್ ಓರಿಯೆಂಟೆಡ್ ಆಗಿ ಇದು ಸ್ವಲ್ಪ ಪ್ರಾಮುಖ್ಯತೆಯನ್ನು ಪಡ್ಕೊಳ್ಳುತ್ತೆ ಅಷ್ಟೇ. ಅಷ್ಟು ಬಿಟ್ಟರೆ ಪ್ರಿಲಿಮ್ಸ್ ದೃಷ್ಟಿಯಲ್ಲಿ ಇದು ಯಾವುದೇ ಪ್ರಾಮುಖ್ಯತೆಯನ್ನು ಪಡ್ಕೊಳ್ಳೋದಿಲ್ಲ. ಇದಿಷ್ಟು ಪ್ರಜಾವಾಣಿ ಈ ದಿನಾಂಕ 24/7/2026ರ ದಿನಾಂಕಕ್ಕೆ ಸಂಬಂಧಪಟ್ಟಂತಹ ಪ್ರಮುಖ ವಿಷಯಗಳು. ನಂತರ ವಿವಿಧ ಮೂಲಗಳಿಂದ ಸಂಗ್ರಹಿಸಲಾಗಿರ್ತಕ್ಕಂತಹ ಕರೆಂಟ್ ಅಫೇರ್ಸ್ ಯಾವೆಲ್ಲ ಸುದ್ದಿಗಳಿದೆ ನೋಡೋಣ ಬನ್ನಿ. ನೋಡಿ, ಮೊದಲನೇದಾಗಿ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಯ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅದು ಕರೆಂಟ್ ಅಫೇರ್ಸ್ ದೃಷ್ಟಿಯಿಂದ ಅಷ್ಟೇನು ಪ್ರಾಮುಖ್ಯತೆಯನ್ನು ಪಡ್ಕೊಳ್ಳೋದಿಲ್ಲ. ಆದರೆ ಅದರ ಒಂದು ಬೇಸಿಕ್ ಡೀಟೇಲ್ಸನ್ನು ನಾವು ಸ್ಟ್ಯಾಟಿಕ್ ಕ್ವಶನ್ಗೆ ಲಿಂಕ್ ಮಾಡಿ ಓದ್ಕೊಳ್ಳೋದಾದರೆ, ಈ ಯೋಜನೆಯ ಪ್ರಾರಂಭ ಯಾವಾಗ ಆಗುತ್ತೆ ಅಂತ ಹೇಳಿದ್ರೆ 1 ಜುಲೈ 2015 ಆಗುತ್ತೆ. ಇದರ ಪ್ರಮುಖ ಉದ್ದೇಶ ಏನಾಗಿರುತ್ತೆ? ಇದರ ಪ್ರಮುಖ ಉದ್ದೇಶ ಪ್ರತಿ ಹೊಲಕ್ಕೆ ನೀರು ಅಂದರೆ ಹರ್ ಕೇಟ್ ಕೋ ಪಾನಿ ಅಂತೇಳಿ, ನಂತರದ ಪರ್ ಡ್ರಾಪ್ ಮೋರ್ ಕ್ರಾಪ್ ಅಂತೇಳಿ, ಪ್ರತಿ ಹನಿ ಹೆಚ್ಚು ಬೆಳೆ ಅಂತೇಳಿ ಇದರ ಉದ್ದೇಶ ಆಗಿರುತ್ತೆ. ಅದೇ ರೀತಿಯಾಗಿ ನೀರಿನ ಸಮರ್ಪಕ ಬಳಕೆ, ನೀರಿನ ಸಂರಕ್ಷಣೆ, ಕೃಷಿ ಉತ್ಪಾದಕತೆ ಹೆಚ್ಚಿಸ್ತಕ್ಕಂಥದ್ದು ಇವಿಷ್ಟು ಉದ್ದೇಶಗಳಾಗಿರುತ್ತೆ. ಹಾಗಾದರೆ ನಾವು ಇದನ್ನು ಭಾರತದ ಸಂವಿಧಾನಕ್ಕೆ ಯಾವ ರೀತಿ ಲಿಂಕ್ ಮಾಡೋದು ಅಂತ ನೋಡಿದಾಗ ನೋಡಿ, ಅನುಚ್ಛೇದ 48 ಏನು ಹೇಳುತ್ತೆ? ಕೃಷಿ ಮತ್ತು ಸಂಗೋಪನೆ ಅಭಿವೃದ್ಧಿಯ ಬಗ್ಗೆ ಹೇಳುತ್ತೆ. ಅದೇ ರೀತಿಯಾಗಿ ಭಾರತ ಸಂವಿಧಾನದ ಅನುಚ್ಛೇದ 48A ಏನು ಹೇಳುತ್ತೆ ಅಂತ ಹೇಳಿದ್ರೆ ಪರಿಸರ ಸಂರಕ್ಷಣೆಯ ಬಗ್ಗೆ ಹೇಳುತ್ತೆ. ಅದೇ ರೀತಿಯಾಗಿ ಅನುಚ್ಛೇದ 51A ಪರಿಸರ ಸಂರಕ್ಷಿಸುವುದು ನಾಗರಿಕರ ಮೂಲ ಕರ್ತವ್ಯ ಅಂತ ಹೇಳಿ ನಮ್ಮ ಒಂದು ಫಂಡಮೆಂಟಲ್ ಡ್ಯೂಟೀಸ್ ಬಗ್ಗೆ ಹೇಳುತ್ತೆ. ಅದೇ ರೀತಿಯಾಗಿ ಈ ಒಂದು ಕೃಷಿ ವಿಚಾರವಾಗಿ ನಾವು ನೋಡೋದಾದರೆ ನಮ್ಮ ಭಾರತದಲ್ಲಿ ಇರತಕ್ಕಂಥ ಸಂವಿಧಾನದಲ್ಲಿ ಇರತಕ್ಕಂಥ 3 ರೀತಿಯ ಪಟ್ಟಿಗಳಲ್ಲಿ, ಒಂದು ಕೇಂದ್ರ ಪಟ್ಟಿ, ಎರಡನೇದಾಗಿ ರಾಜ್ಯ ಪಟ್ಟಿ, ಮೂರನೇದಾಗಿ ಸಮವರ್ತಿ ಪಟ್ಟಿ. ಅಂದರೆ ಈ 3 ಪಟ್ಟಿಗಳು ಎಕ್ಸಿಸ್ಟಿಂಗ್ ಇರುತ್ತೆ. ಅಂದರೆ ಕೇಂದ್ರ ಪಟ್ಟಿಯಲ್ಲಿರ್ತಕ್ಕಂಥ ವಿಷಯಗಳಿಗೆ ಕೇವಲ ಕೇಂದ್ರ ಸರ್ಕಾರ ಮಾತ್ರ ಒಂದು ಅಧಿಕಾರ ಇರುತ್ತೆ. ಅದಕ್ಕೆ ಕೇಂದ್ರ ಸರ್ಕಾರ ಮಾತ್ರ ಶಾಸನಗಳನ್ನು ರೂಪಿಸ್ತಕ್ಕಂತಹ ಒಂದು ಅಧಿಕಾರ ಹೊಂದಿರುತ್ತೆ. ಅದೇ ರೀತಿಯಾಗಿ ರಾಜ್ಯ ಪಟ್ಟಿಯಲ್ಲಿರ್ತಕ್ಕಂಥ ವಿಚಾರಗಳಿಗೆ ಕೇವಲ ರಾಜ್ಯ ಸರ್ಕಾರಗಳು ಮಾತ್ರ ಶಾಸನಗಳನ್ನು ರೂಪಿಸ್ತಕ್ಕಂಥ ಅಧಿಕಾರ ಹೊಂದಿರುತ್ತೆ. ಆದರೆ ಸಮವರ್ತಿ ಪಟ್ಟಿಯಲ್ಲಿರ್ತಕ್ಕಂತಹ ಒಂದು ವಿಚಾರಗಳಿಗೆ ಅಥವಾ ವಿಷಯಗಳಿಗೆ ಸಂಬಂಧಪಟ್ಟಂತೆ ಈ 2 ಅಂದರೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು 2 ಸಹ ಅಧಿಕಾರವನ್ನು ಹೊಂದಿರುತ್ತೆ. ಸೊ ಈ ವಿಚಾರವಾಗಿ ನೋಡೋದಾದರೆ ನಮ್ಮ ಕೃಷಿ ಅನ್ನತಕ್ಕಂತಹ ಒಂದು ವಿಚಾರ ರಾಜ್ಯ ಪಟ್ಟಿಯಲ್ಲಿ ಬರ್ತಕ್ಕಂಥದ್ದು. ಇದೇ ಕೃಷಿ ಆಗಿರ್ಬೋದು, ನೀರಾವರಿ ಆಗಿರ್ಬೋದು, ಜಲಸಂಪನ್ಮೂಲ, ಇವು 3 ಸಹ ರಾಜ್ಯ ಪಟ್ಟಿಯಲ್ಲಿ ಬರ್ತಕ್ಕಂಥ ಸುದ್ದಿಯಾಗಿರುತ್ತೆ. ನಂತರದ ಸುದ್ದಿ, ತಮಿಳುನಾಡಿನಲ್ಲಿ CM ಉಪಹಾರ ಯೋಜನೆಗೆ ಪೆರುಂತ ತಲೈವರ್ ಕಾಮರಾಜರ್ ಉಪಹಾರ ಯೋಜನೆ ಅಂತೇಳಿ ಮರುನಾಮಕರಣ ಮಾಡಿರ್ತಾರೆ ನಿನ್ನೆ ದಿವಸ. ಇದು ನಾವು ಲಿಂಕ್ ಮಾಡಿ ನಮ್ಮ ಕರ್ನಾಟಕದ ಪ್ರತಿಷ್ಠಿತ ಒಂದು ಉಪಹಾರ ಯೋಜನೆಗಳಿಗೆ ಲಿಂಕ್ ಮಾಡಿ ನಾವು ಹೋದ ನಮ್ಮ ಕರ್ನಾಟಕದಲ್ಲಿ ಈ ಒಂದು ತಮಿಳುನಾಡಿನ ಪೆರಿಂತಲೈವರ್ ಕಾಮರಾಜರ್ ಉಪಹಾರ ಯೋಜನೆಗೆ ಪರ್ಯಾಯವಾಗಿ ಒಂದು ಉಪಹಾರ ಯೋಜನೆಗಳು ಯಾವೆಲ್ಲ ಇದ್ದಾವೆ ಅಂತ ನೋಡೋದಾದರೆ ನೋಡಿ, ಮಿಡ್ ಡೇ ಮೀಲ್ಸ್ ಇದೆ ನಮ್ಮಲ್ಲಿ. ಅದೇ ರೀತಿಯಾಗಿ ಕ್ಷೀರಭಾಗ್ಯ ಯೋಜನೆ ಇದೆ, ಶಾಲಾ ಮಕ್ಕಳಿಗೆ ಕೊಡ್ತಕ್ಕಂಥದ್ದು ಇದು. ಅದೇ ರೀತಿಯಾಗಿ ಮೊಟ್ಟೆ ಬಾಳೆಹಣ್ಣು ವಿತರಣೆ ಮಾಡ್ತಾರೆ. ಮತ್ತು ಪ್ರತಿಷ್ಠಿತ ಗ್ಯಾರಂಟಿಗಳಲ್ಲಿ ಒಂದಾಗಿರ್ತಕ್ಕಂಥ ಅನ್ನಭಾಗ್ಯ ಯೋಜನೆ ಇದೆ, ಹಾಗೂ ಇಂದಿರಾ ಕ್ಯಾಂಟೀನ್ ಸಹ ಇದೆ. ಇಷ್ಟು ಯೋಜನೆಗಳನ್ನು ನಾವು ಈ ಒಂದು ತಮಿಳುನಾಡಿನ ಉಪಹಾರ ಯೋಜನೆ ಏನಿದೆ, ಪೆರಿಂತಲೈವರ್ ಕಾಮರಾಜರ್ ಉಪಹಾರ ಯೋಜನೆ, ಇವಕ್ಕೆ ನಾವು ಪರ್ಯಾಯವಾಗಿ ಲಿಂಕ್ ಮಾಡಿ ಬರೀಬಹುದಾಗಿರುತ್ತೆ. ಅದೇ ರೀತಿಯಾಗಿ ನಂತರದ ಪ್ರಾಮುಖ್ಯತೆಯನ್ನು ಹೊಂದಿರತಕ್ಕಂಥ ಒಂದು ಸುದ್ದಿ ಏನು ಅಂತ ಹೇಳಿದ್ರೆ, Gravity 1 ಅನ್ನತಕ್ಕಂಥ ಒಂದು ರಾಕೆಟನ್ನು ಚೀನಾದಿಂದ ಉಡಾವಣೆ ಮಾಡಲಾಗಿದೆ. ಇದು ಒಂದು ಖಾಸಗಿ ರಾಕೆಟ್ ಆಗಿರುತ್ತೆ.
ಇದರ ವಿಚಾರವಾಗಿ ನೋಡೋದಾದರೆ ನೋಡಿ, ಗ್ರಾವಿಟಿ 1 ವಾಹಕ ರಾಕೆಟನ್ನು ಉಡಾವಣೆ ಮಾಡಿತು ಮತ್ತು ಇದು ಚೀನಾ ದೇಶ ಉಡಾವಣೆ ಮಾಡಿದೆ ಮತ್ತು 9 ಉಪಗ್ರಹಗಳನ್ನು ಅವುಗಳ ಗೊತ್ತುಪಡಿಸಿದ ಕಕ್ಷೆಗಳಲ್ಲಿ ಇರಿಸಿತು. 9 ಉಪಗ್ರಹಗಳನ್ನು ಈ ಒಂದು ಖಾಸಗಿ ರಾಕೆಟ್ ಹೊತ್ತೊಯ್ದಿರತಕ್ಕಂಥದ್ದು. ಇಲ್ಲಿ ಗ್ರಾವಿಟಿ 1 ಎಂಬುದು ಘನ ಇಂಧನ ವಾಹಕ ರಾಕೆಟ್ ಆಗಿದ್ದು, ಇದು ಒಂದು ಘನ ಇಂಧನ ವಾಹಕ ಆಗಿರುತ್ತೆ. ಇದನ್ನು ಖಾಸಗಿಯಾಗಿ ಚೀನಾದ ವಾಣಿಜ್ಯ ಉಡಾವಣಾ ಕಂಪನಿಯಿಂದ ಓರಿಯನ್ ಸ್ಪೇಸ್ ಅಭಿವೃದ್ಧಿಪಡಿಸಿದೆ. ಆದರೆ ನೋಡಿ, ಇಲ್ಲಿ ಚೀನಾದ ಸುದ್ದಿ ನಾವು ಯಾಕೆ ಇಲ್ಲಿ ಹೇಳ್ತಾ ಇದ್ದೀವಿ ಅಂದರೆ, ಗ್ರಾವಿಟಿ 1 ಇತ್ತೀಚೆಗಷ್ಟೇ ನಮ್ಮ ಭಾರತದಲ್ಲೂ ಸಹ ವಿಕ್ರಮ್ 1 ಅನ್ನುವಂತಹ ಒಂದು ಖಾಸಗಿ ರಾಕೆಟನ್ನು ಉಡಾವಣೆ ಮಾಡಲಾಯಿತು. ಇದು ನಮ್ಮ ಭಾರತದ ಖಾಸಗಿ ರಾಕೆಟ್ ಆಗಿದೆ. ಇದು ಯಾವ ಸಂಸ್ಥೆಯಿಂದ ಉಡಾವಣೆ ಮಾಡಿರ್ತಕ್ಕಂಥದ್ದು ಅಂಥೇಳಿ ನಾವು ನೋಡಿದಾಗ ಸ್ಕೈರೂಟ್ ಏರೋಸ್ಪೇಸ್, ನಮ್ಮ ಭಾರತದ ಇಸ್ರೋದಲ್ಲಿ ಕಾರ್ಯನಿರ್ವಹಿಸಿ ನಿವೃತ್ತಿಯನ್ನು ಪಡೆದು ಒಂದು ಸಂಸ್ಥೆಯನ್ನು ಹುಟ್ಟುಹಾಕಿರ್ತಕ್ಕಂತಹ ಸಂಸ್ಥೆ ಸ್ಕೈರೂಟ್ ಏರೋಸ್ಪೇಸ್. ಸೊ ಈ ಒಂದು ಸ್ಕೈರೂಟ್ ಏರೋಸ್ಪೇಸ್ ಸಂಸ್ಥೆಯಿಂದ ವಿಕ್ರಮ್ 1 ಅನ್ನುವಂತಹ ಒಂದು ಖಾಸಗಿ ರಾಕೆಟನ್ನು, ಅಂದರೆ ಒಂದು ಉಪಗ್ರಹವನ್ನು ಒಳಗೊಂಡಂತಹ ಖಾಸಗಿ ರಾಕೆಟನ್ನು ಉಡಾವಣೆ ಮಾಡಲಾಗಿತ್ತು ಇತ್ತೀಚೆಗೆ. ಅದೇ ರೀತಿಯಾಗಿ ಚೀನಾ ಸಹ ಗ್ರಾವಿಟಿ 1 ಅನ್ನುವಂತಹ ಒಂದು ಹೆಸರಿನಿಂದ ಒಂದು ಖಾಸಗಿ ರಾಕೆಟನ್ನು ಉಡಾವಣೆ ಮಾಡಲಾಗಿದೆ. ಓರಿಯನ್ ಸ್ಪೇಸ್ ಅನ್ನತಕ್ಕಂಥ ಒಂದು ಸಂಸ್ಥೆ ಇದನ್ನು ಅಭಿವೃದ್ಧಿಪಡಿಸಿರ್ತಕ್ಕಂಥದ್ದು. ಸೊ ಇದು ಅಂತಾರಾಷ್ಟ್ರೀಯ ಮಟ್ಟದ ಒಂದು ಪ್ರಚಲಿತ ವಿದ್ಯಮಾನಗಳ ಅಡಿಯಲ್ಲಿ ಬರತಕ್ಕಂಥದ್ದು. ಇದು ತುಂಬ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ. ನಂತರದ ಸುದ್ದಿ, ಸಮರಾಸ್ ವಿದ್ಯಾಸೇತು ಮೆಗಾ ಅಭಿಯಾನ. ಹಾಗಾದರೆ ಯಾವ ರಾಜ್ಯದಲ್ಲಿ ಈ ಒಂದು ಅಭಿಯಾನವನ್ನು ನಡೆಸ್ತಾ ಇದ್ದಾರೆ ನೋಡಿ, ಗುಜರಾತ್ನಲ್ಲಿ ಈ ಒಂದು ಸಮರಾಸ್ ವಿದ್ಯಾಸೇತು ಮೆಗಾ ಅಭಿಯಾನವನ್ನು ಪ್ರಾರಂಭ ಮಾಡಿರ್ತಕ್ಕಂಥದ್ದು. ಜುಲೈ 22ನೇ ತಾರೀಕು ಮಾಡಿದ್ದಾರೆ. ಡೇಟ್ಸನ್ನು ಕೇಳೋದಿಲ್ಲ, ಯಾವ ರಾಜ್ಯದಲ್ಲಿ ಈ ಒಂದು ಅಭಿಯಾನವನ್ನು ಪ್ರಾರಂಭ ಮಾಡಿದ್ರು ಅಂತ ಕೇಳ್ಬೋದಾಗಿರುತ್ತೆ. ನೋಡಿ, 1ರಿಂದ 12ನೇ ತರಗತಿಗಳಲ್ಲಿ ಶಾಲೆ ಬಿಟ್ಟಂತಹ 80,000ಕ್ಕೂ ಹೆಚ್ಚು ಮಕ್ಕಳನ್ನು ದಾಖಲು ಮಾಡೋದಕ್ಕೆ ಇದು ಉದ್ದೇಶವನ್ನು ಇಟ್ಕೊಂಡಿದೆ. ಒಟ್ಟಾರೆಯಾಗಿ ಸಮರಾಸ್ ವಿದ್ಯಾಸೇತು ಮೆಗಾ ಅಭಿಯಾನ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಹೇಳಿದ್ರೆ ನೋಡಿ, ಶೂನ್ಯ ಡ್ರಾಪ್ಔಟನ್ನು ಸಾಧನೆ ಮಾಡೋದಕ್ಕೆ, ಅಂದರೆ ಯಾರೆಲ್ಲ ಮಕ್ಕಳು ಶಾಲೆಯನ್ನು ಬಿಟ್ಟಿರ್ತಾರೆ ಅವರನ್ನು ಪುನಃ ಶಾಲೆಗೆ ಕರೆತಕ್ಕಂಥ ಒಂದು ಅಭಿಯಾನ ಇದಾಗಿರುತ್ತೆ. ಸಮರಾಸ್ ವಿದ್ಯಾಸೇತು ಅಭಿಯಾನವು ಶಾಲೆ ಬಿಟ್ಟ ಮಕ್ಕಳನ್ನು ಗುರುತಿಸುವುದು, ಶಾಲೆಗಳಲ್ಲಿ ಮರುದಾಖಲಾತಿ, ಪೋಷಕರೊಂದಿಗೆ ಸಂಪರ್ಕ, ಮನೆ ಭೇಟಿ, ಮಾರ್ಗದರ್ಶನ ಮತ್ತು ಸೇತುವೆ ಕೋರ್ಸ್ಗಳನ್ನು ಒಳಗೊಂಡಿದೆ. ಈ ಕ್ರಮಗಳನ್ನು ಔಪಚಾರಿಕ ಶಾಲಾ ಶಿಕ್ಷಣವನ್ನು ತೊರೆದ ಮತ್ತು ನಿಯಮಿತ ತರಗತಿ ಹಾಜರಾತಿಗೆ ಮುಂಚಿತವಾಗಿ ಶೈಕ್ಷಣಿಕ ಬೆಂಬಲದ ಅಗತ್ಯವಿರುವ ಮಕ್ಕಳಿಗೆ ಬಳಸಲಾಗುತ್ತೆ. ಇದು ಯಾವ ರಾಜ್ಯದಲ್ಲಿ? ಒಂದು ಗುಜರಾತ್ ರಾಜ್ಯದಲ್ಲಿ ಪ್ರಾರಂಭ ಮಾಡಿರುವಂತಹ ಅಭಿಯಾನ. ಮತ್ತು ಯಾಕಾಗಿ ಪ್ರಾರಂಭ ಮಾಡಿದರೆ, ಶಾಲೆ ಬಿಟ್ಟಂತಹ ಮಕ್ಕಳನ್ನು ಪುನಃ ಶಾಲೆಗೆ ಕರೆತರ್ತಕ್ಕಂಥ ಒಂದು ಅಭಿಯಾನ ಇದಾಗಿರುತ್ತೆ. ನಂತರದ ಸುದ್ದಿ, ಯುವ ಸುಯೋಗ್ ವೇದಿಕೆ ಅಂತೇಳಿ ರಾಜಸ್ಥಾನ ಸರ್ಕಾರ ಯುವ ಸುಯೋಗ್ ವೇದಿಕೆಯನ್ನು ಕಲ್ಪಿಸಿಕೊಟ್ಟಿದೆ. ಯಾಕೆ ಅಂತ ಹೇಳಿದ್ರೆ ನೋಡಿ, ಈ ವೇದಿಕೆಯು ಕ್ರೀಡೆಗಳಲ್ಲಿ ಯುವಜನರ ಭಾಗವಹಿಸುವಿಕೆ, ಕೌಶಲ್ಯಾಭಿವೃದ್ಧಿ, ಉದ್ಯೋಗಾವಕಾಶಗಳು ಮತ್ತು ಪಂಚಾಯತ್ ರಾಜ್ ವಾರ್ಡ್ ಮಟ್ಟದಲ್ಲಿ ಸಮುದಾಯದ ತೊಡಗಿಸಿಕೊಳ್ಳುವಿಕೆಯನ್ನು ಸಂಬಂಧ ಹೊಂದಿದೆ. ಒಟ್ಟಾರೆಯಾಗಿ ಪರೀಕ್ಷೆಯಲ್ಲಿ ಕೇಳ್ತಕ್ಕಂತಹ ಚಾನ್ಸಸ್ ಇರೋದು, ಯುವ ಸುಯೋಗ್ ವೇದಿಕೆಯನ್ನು ಯಾವ ರಾಜ್ಯವು ಇಂಪ್ಲಿಮೆಂಟ್ ಮಾಡಿದೆ ಅಂತ ಕೇಳ್ಬೋದು. ಅದಕ್ಕೆ ಉತ್ತರ ಬಂದು ರಾಜಸ್ಥಾನ ಆಗಿರುತ್ತೆ. ನಂತರ ಈ ಒಂದು ಯುವ ಸುಯೋಗ್ ವೇದಿಕೆ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂದರೆ, ಕ್ರೀಡೆಗಳಲ್ಲಿ ಯುವಜನರ ಭಾಗವಹಿಸುವಿಕೆ, ಅದೇ ರೀತಿ ಉದ್ಯೋಗಾವಕಾಶಗಳು ಮತ್ತು ಕೌಶಲ್ಯಾಭಿವೃದ್ಧಿ, ವಿವಿಧ ರೀತಿಯ ಸಮುದಾಯದ ತೊಡಗಿಸಿಕೊಳ್ಳುವಿಕೆಯಲ್ಲಿ ಸಂಬಂಧವನ್ನು ಹೊಂದಿರುತ್ತೆ. ನಂತರದ ಸುದ್ದಿ, ಸೊ ನಿನ್ನೆಯಷ್ಟೇ ಈ ಸುದ್ದಿ ಒಂದು ತುಂಬ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿತ್ತು. ಬಿಕಾಸ್ ಯಾಕೆ ಅಂತ ಹೇಳಿದ್ರೆ, ಭಾರತದ ಕೇಂದ್ರ ಸರ್ಕಾರದ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆ ಅವರು ರಾಜ್ಯಸಭೆಯಲ್ಲಿ ನಿಯಮ 267 ಅನ್ವಯ ಒಂದು ವಿಚಾರವನ್ನು ಅಥವಾ ವಿಷಯವನ್ನು ಚರ್ಚೆಗೆ ತರುವಂತೆ ಮನವಿಯನ್ನು ಮಾಡಿರ್ತಾರೆ. ಆದರೆ ಈ ಒಂದು ಮನವಿಯನ್ನು ರಾಜ್ಯಸಭೆಯ ಅಧ್ಯಕ್ಷರು ಹಾಗೂ ಭಾರತದ ಉಪರಾಷ್ಟ್ರಪತಿಗಳು ಆಗಿರ್ತಕ್ಕಂಥವರು ಒಂದು ಪರಿಗಣಿಸೋದಿಲ್ಲ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಹಿನ್ನೆಲೆ ಸ್ಟ್ಯಾಟಿಕ್ಕನ್ನು ನಾವು ಲಿಂಕ್ ಮಾಡಿ ಓದೋದಾದರೆ ನೋಡಿ, ಪರಿಷತ್ನ ಕಾರ್ಯವಿಧಾನ ಅಂದರೆ ರಾಜ್ಯಸಭೆಗಳ ಒಂದು ಕಾರ್ಯವಿಧಾನ ಮತ್ತು ವ್ಯವಹಾರದ ನಡವಳಿಕೆಯ ನಿಯಮಗಳ 267ನೇ ನಿಯಮವು ರಾಜ್ಯಸಭೆಯಲ್ಲಿನ ಒಂದು ಕಾರ್ಯವಿಧಾನದ ನಿಬಂಧನೆಯಾಗಿದ್ದು, ಅಧ್ಯಕ್ಷರ ಅನುಮೋದನೆಗೆ ಒಳಪಟ್ಟು ರಾಷ್ಟ್ರೀಯ ಪ್ರಾಮುಖ್ಯತೆಯ ತುರ್ತು ವಿಷಯದ ಕುರಿತು ಚರ್ಚೆಗಾಗಿ, ಅಂದರೆ ನ್ಯಾಷನಲ್ ಇಂಪಾರ್ಟೆನ್ಸ್ ಇರತಕ್ಕಂತಹ ಒಂದು ಎಮರ್ಜೆನ್ಸಿ ಟಾಪಿಕನ್ನು ಡಿಸ್ಕಸ್ ಮಾಡೋದಕ್ಕೋಸ್ಕರ ಅವರ ಪಟ್ಟಿಯಲ್ಲಿರ್ತಕ್ಕಂತಹ ವ್ಯವಹಾರಗಳನ್ನು ಬದಿಗಿಟ್ಟು ಆ ಒಂದು ರಾಷ್ಟ್ರೀಯ ಪ್ರಾಮುಖ್ಯತೆಯ ಸುದ್ದಿಯನ್ನು ಚರ್ಚೆಗೆ ತೆಗೆದುಕೊಳ್ಳೋದಕ್ಕೆ ಈ ಒಂದು ನಿಯಮ 267 ಪ್ರಾವಿಷನ್ ಮಾಡಿಕೊಡುತ್ತೆ. ಅದೇ ರೀತಿಯಾಗಿ ರಾಜ್ಯಸಭೆಯ ವಿಚಾರವನ್ನು ನೋಡೋದಾದರೆ, ಸಂಸತ್ತಿನ ಇದು ಮೇಲ್ಮನೆಯಾಗಿರುತ್ತೆ, ಅದರ ಅಧ್ಯಕ್ಷರು ಭಾರತದ ಉಪರಾಷ್ಟ್ರಪತಿಗಳಾಗಿರ್ತಾರೆ. ಮತ್ತು ತುರ್ತು ಚರ್ಚೆಗಾಗಿ ದಿನದ ಪಟ್ಟಿ ಮಾಡಲಂತಹ ವ್ಯವಹಾರವನ್ನು ಸ್ಥಗಿತಗೊಳಿಸೋದಕ್ಕೆ ಈ ಒಂದು ನಿಯಮವನ್ನು ಬಳಸಲಾಗುತ್ತೆ. ನಿಯಮ 267 ಅಡಿಯಲ್ಲಿ ಕೊನೆಯದಾಗಿ ಅಂಗೀಕರಿಸಲ್ಪಟ್ಟಂತಹ ಒಂದು ಚರ್ಚೆ ಯಾವುದು ಅಂತ ಹೇಳಿದ್ರೆ, 2016ರಲ್ಲಿ ಮೊಹಮ್ಮದ್ ಹಮೀದ್ ಅನ್ಸಾರಿ ಅವರ ಅಧ್ಯಕ್ಷತೆಯಲ್ಲಿ, ಅಂದರೆ ಭಾರತದ ಉಪರಾಷ್ಟ್ರಪತಿಗಳು 2016ರಲ್ಲಿ ಮೊಹಮ್ಮದ್ ಹಮೀದ್ ಅನ್ಸಾರಿ ಅವರಾಗಿರ್ತಾರೆ. ಆ ಸಂದರ್ಭದಲ್ಲಿ ಒಂದು
ಈ ಒಂದು ನಿಯಮ 267ರ ಬಳಕೆಯನ್ನು ಮಾಡಲಾಗಿರುತ್ತೆ. ಸೊ ಆವತ್ತಿಂದ ಹಿಡಿದು ಇವತ್ತಿನವರೆಗೂ ಸಹ ಮತ್ತೆ ನಿಯಮ 267ಅನ್ನು ಬಳಕೆ ಮಾಡಿರೋದಿಲ್ಲ. ಅಂದರೆ ರಾಷ್ಟ್ರೀಯ ಪ್ರಾಮುಖ್ಯತೆಯ ಒಂದು ತುರ್ತು ವಿಚಾರದ ಚರ್ಚೆ ಇದುವರೆಗೂ ಸಹ ಬಂದಿರೋದಿಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ. ಇಲ್ಲಿ ನೆನಪಲ್ಲಿಟ್ಕೋಬೇಕಾಗಿರ್ತಕ್ಕಂಥದ್ದು ರಾಜ್ಯಸಭೆಯ ನಿಯಮ 267 ಏನು ಹೇಳುತ್ತೆ ಅಂತೇಳಿ. ಈ ರಾಜ್ಯಸಭೆಯ ನಿಯಮ 267 ತುರ್ತು ಚರ್ಚೆಗಾಗಿ ದಿನದ ಪಟ್ಟಿ ಮಾಡಲಾದ ವ್ಯವಹಾರವನ್ನು ಸ್ಥಗಿತಗೊಳಿಸಲು ಈ ಒಂದು ನಿಯಮವನ್ನು ಬಳಸಲಾಗುತ್ತೆ. ಅದು ರಾಷ್ಟ್ರೀಯ ಪ್ರಾಮುಖ್ಯತೆಯ ತುರ್ತು ವಿಚಾರದ ಕುರಿತು ಚರ್ಚೆಗಾಗಿ ಪಟ್ಟಿ ಮಾಡಲಾದಂತಹ ವ್ಯವಹಾರಗಳನ್ನು ಅಥವಾ ವಿಷಯಗಳನ್ನು ಅಮಾನತು ಮಾಡುವಂತಹ ಅಧಿಕಾರ ನಿಯಮ 267ಕ್ಕೆ ಇದೆ. ಇದಿಷ್ಟು ಈ ದಿನದ ಪ್ರಚಲಿತ ಘಟನೆಗಳು. ಆ್ಯಂಡ್ ಇದರ ಸಾಫ್ಟ್ ಕಾಪಿಯನ್ನು ನಾನು ಟೆಲಿಗ್ರಾಮ್ ಚಾನಲಲ್ಲಿ ಅಪ್ಲೋಡ್ ಮಾಡಿರ್ತೇನೆ. ನೀವು ಅಲ್ಲೋಗಿ ಪ್ರಿಂಟ್ಔಟ್ ತಗೊಳ್ಳೋದ್ರ ಮುಖಾಂತರ ಜಸ್ಟ್ ಈ ಒಂದು ವಿಡಿಯೋನ ಕೇಳಿಸ್ಕೊಂಡು ಓದ್ಕೊಂಡು ಹೋಗ್ಬೋದಾಗಿರುತ್ತೆ. ಇದರಿಂದಾಗಿ ನಿಮಗೆ ಟೈಮ್ ಕೂಡ ಸೇವ್ ಆಗುತ್ತೆ ಆ್ಯಂಡ್ ಕರೆಂಟ್ ಅಫೇರ್ಸಲ್ಲಿ ಒಂದು ಗ್ರಿಪ್ ಬರೋದಕ್ಕೆ ಸಾಧ್ಯ ಆಗುತ್ತೆ. ಥ್ಯಾಂಕ್ ಯು.